ಚಾನಲ್ನ ವೀಕ್ಷಕರಲ್ಲಿ ಮತ್ತು ಸ್ಪರ್ಧಿಗಳಲ್ಲಿ ವಿನಂತಿ. ನಮ್ಮ ಈ ಚಾನಲ್ನ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ನನ್ನ ಉದ್ದೇಶ, ಈ ಚಾನಲನ್ನು ನಾನು ಕೇವಲ ಹಣಕ್ಕಾಗಿ ಮಾಡುತ್ತಿಲ್ಲ, ಇದು ನನ್ನ ವೈಯಕ್ತಿಕ ಖುಷಿಗಾಗಿ ಮಾಡುತ್ತಿರುವ ಕೆಲಸ. LJ ಎಂಬ ಹೆಸರು ನನಗೆ ಕೇವಲ ಬ್ರ್ಯಾಂಡ್ ಅಲ್ಲ, ಅದೊಂದು ಭಾವನೆ. ಜ್ಞಾನವೇ ಮುಖ್ಯ. ಈ ಸ್ಪರ್ಧೆಗಳ ಮೂಲಕ ನಿಮ್ಮ ಜ್ಞಾನ ಹೆಚ್ಚಾಗಬೇಕೆಂಬುದೇ ನನ್ನ ಆಸೆ. ಯಾರಿಗೆ ಈ ಚಾನೆಲ್ನ ಮೇಲೆ ನಂಬಿಕೆ ಇಲ್ಲವೋ ದಯವಿಟ್ಟು ಅವರು ಕಾಮೆಂಟ್ ಮಾಡಬೇಡಿ ಮತ್ತು ಸ್ಪರ್ಧೆಯಿಂದ ದೂರವಿರಿ. ನಿಮಗೆ ಇಷ್ಟವಿಲ್ಲದಿದ್ದರೆ ಅನ್ಸಬ್ಸ್ಕ್ರೈಬ್ ಮಾಡಬಹುದು. ಹೊಸ ನಿಯಮದ ಕಾರಣ ಇಂದು ಹೊಸ ನಿಯಮವನ್ನು ತಂದಿರುವುದು ಯಾಕೆಂದ್ರೆ ಅನೇಕರು ಸ್ವಂತ ಜ್ಞಾನ ಬಳಸುವ ಬದಲು ಕೇವಲ ಗೂಗಲ್ ಅಥವಾ AI ಬಳಸಿ ಉತ್ತರ ಹುಡುಕುತ್ತಿದ್ದಾರೆ. ಇದರಿಂದ ನಿಮ್ಮ ಜ್ಞಾನ ಬೆಳೆಯುವುದಿಲ್ಲ. ಸ್ವತಃ ಬರೆದು ಉತ್ತರ ನೀಡುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ. ತೀರ್ಪು: ವಿಜೇತರ ಆಯ್ಕೆಯಲ್ಲಿ ನನ್ನ ತೀರ್ಪೇ ಅಂತಿಮ. ನನ್ನ ನಿರ್ಧಾರದಿಂದ ಯಾರಿಗೂ ಬೇಸರವಾಗುವುದು ನನಗೆ ಇಷ್ಟವಿಲ್ಲ. ನನ್ನ ಚಾನಲ್ ಮತ್ತು ನಿಯಮಗಳ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಸ್ಪರ್ಧಿಸುವ ಪ್ರತಿಯೊಬ್ಬರಿಗೂ ಸ್ವಾಗತ. A request to our subscribers and participants. Please subscribe and participate in the competitions only if you have complete trust and faith in our channel. My purpose: this channel is not just for commercial gain. It is something I do for my own happiness. The name LJ is not just a brand to me, it is a sentiment. Knowledge first. My primary goal is for your knowledge to grow through these quizzes. If you do not trust this channel, please refrain from commenting or participating. If you are not satisfied, you are free to unsubscribe. Reason for the new rule. The new rule has been introduced because many are simply using Google or AI for answers instead of using their own intelligence. This doesn't help you learn. Writing down the answers yourself will truly enhance your knowledge. Final judgment. I stand by my decisions regarding the winners. I do not wish to cause any disappointment, but my judgment remains final. A warm welcome to everyone who trusts this channel and participates with honesty. ಇಂದಿನಿಂದ ಹೊಸ ನಿಯಮಗಳು ಮತ್ತು ಬಹುಮಾನದ ವಿವರಗಳು. ಮೊದಲ ವಿಜೇತರು, ಫಸ್ಟ್ ವಿನರ್. ಯಾರು ಎಲ್ಲರಿಗಿಂತ ಮೊದಲು ವಾಟ್ಸಾಪ್ನಲ್ಲಿ ಉತ್ತರ ಕಳುಹಿಸುತ್ತಾರೋ ಅವರೇ ವಿಜೇತರು. ಲಕ್ಕಿ ವಿನರ್. ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರ ನೀಡಿದವರಲ್ಲಿ ಒಬ್ಬರನ್ನು ಅದೃಷ್ಟಶಾಲಿ ವಿಜೇತರನ್ನಾಗಿ ಆಯ್ಕೆ ಮಾಡಲಾಗುವುದು. ಪಾಲಿಸಬೇಕಾದ ನಿಯಮಗಳು: ಮೊದಲು, ಒಂದು ಪುಸ್ತಕದಲ್ಲಿ ಪ್ರಶ್ನೆ ಮತ್ತು ಉತ್ತರ ಕ್ವೆಶ್ಚನ್ ಅಂಡ್ ಆನ್ಸರ್ ಎರಡನ್ನು ಬರೆಯಿರಿ. ಅದನ್ನು ಫೋಟೋ ತೆಗೆದು ಕೂಡಲೇ ನಮ್ಮ ವಾಟ್ಸಾಪ್ಗೆ ಕಳುಹಿಸಿ. ನಂತರ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಕಮೆಂಟ್ ಮಾಡಿ. ನೆನಪಿರಲಿ, ಯಾರು ಮೊದಲು ವಾಟ್ಸಾಪ್ನಲ್ಲಿ ಪ್ರಶ್ನೆ ಉತ್ತರ ಬರೆದು ಕಳುಹಿಸುತ್ತಾರೋ ಅವರೇ ಮೊದಲ ಬಹುಮಾನ ಗೆಲ್ಲುತ್ತಾರೆ. ಇನ್ನು ಮುಂದೆ ಕ್ವಿಜ್ ಸ್ಪರ್ಧೆಯು ಸಂಜೆ ಮಾತ್ರ ನಡೆಯಲಿದೆ. From now on, the quiz competition will be held only in the evening.